ಅತಿಥಿಗಳ ಮುಂದೆ ನಿಷ್ಠೂರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಶಾಸಕ ಬೇಲೂರು ಗೋಪಾಲಕೃಷ್ಣ. ಗೋಪಾಲಕೃಷ್ಣ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಗೋಪಾಲಕೃಷ್ಣ ಅವರು ರಾಜಕೀಯ ಹೇಗೆ ನಡೀತಾ ಇದೆ ಈಗ? ರಾಜಕೀಯದಲ್ಲಿ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಗೊಂದಲಗಳು ಕಂಡಿರ್ಬೋದು, ಆದರೆ ಯಾವುದೇ ಗೊಂದಲ ಆಗಲ್ಲ, ಚೆನ್ನಾಗಿ ನಡೀಬೋದು ಅನ್ನಿಸ್ತು. ಸೊ ಗೋಪಾಲಕೃಷ್ಣ ಅವ್ರು ಮಾಡ್ತಾ ಇರೋ ರಾಜಕೀಯನ ನೀವು ರಾಜಕಾರಣ ಅಂತ ಹೇಳ್ತೀರಾ? ಏನು ತಪ್ಪು ಮಾಡಿದ್ದಾರೆ? ಏನು ಗೋಪಾಲಕೃಷ್ಣ ಅವರು ಯಾವ ತಪ್ಪು ಮಾಡಿದ್ದಾರೆ? ಏನು ಸಣ್ಣ ಪುಟ್ಟ ವ್ಯತ್ಯಾಸ ಬಂದಿರುತ್ತೆ, ಅದನ್ನು ಸರಿಪಡಿಸ್ಕೊಂಡು ಹೋಗುವಂಥ ರಾಜಕಾರಣದಲ್ಲಿ ಇದ್ದೇ ಇರುತ್ತೆ. ತಾವು ಎರಡನೇ ಬಾರಿ ಶಾಸಕರು. ಈ ಎರಡನೇ ಬಾರಿ ಶಾಸಕರಾದಾಗ ನೀವು ಮಾಡಿದ ಅವಾಂತರಗಳು ಬಹಳಷ್ಟು ಜನಕ್ಕೆ ಗೋಪಾಲಕೃಷ್ಣ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಏನು ಇದೆಲ್ಲ ಅನಿವಾರ್ಯನ ಇವರಿಗೆ ಅನ್ನೋ ಮಟ್ಟಕ್ಕಾಯ್ತು. ಅದನ್ನೆಲ್ಲ ಮಾಡಿದ್ದೀರಿ ನೀವು? ಇಲ್ಲ, ಅದು ರಾಜಕೀಯದಲ್ಲಿ ಕೆಲವು ನಮ್ಮ ವಿರೋಧಗಳು ಮಾಡುವಂಥ ಶಕ್ತಿಗಳಿಂದ ಇವತ್ತು ಗೋಪಾಲಕೃಷ್ಣ ಆ ಥರ ಮಾಡಬೇಕಾಯಿತು. ಅದನ್ನು ಇವತ್ತು ಹೋಗಲಾಡಿಸಿದ್ದೀವಿ. ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರಬೇಕಂತ ಹೇಳಿ ಸುಪ್ರೀಂ ಕೋರ್ಟಿಂದ ವಾಪಸ್ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾದಂಥ ಸಪೋರ್ಟ್ ಕೊಟ್ಟಿತ್ತಂಥವ್ರು ಗೋಪಾಲಕೃಷ್ಣ ಬೇಳೂರು ತಂಡ. ಬೇಳೂರು ಗೋಪಾಲಕೃಷ್ಣ ಅವರು ಇದೆಲ್ಲ ಮಾಡ್ತಾ ಇರೋದು ಒಂದು ಮಂತ್ರಿ ಸ್ಥಾನಕ್ಕೋಸ್ಕರ. ಒಬ್ಬ ಮಂತ್ರಿ ಆಗೋದಕ್ಕೆ ಇಷ್ಟೆಲ್ಲ ಮಾಡಬೇಕಾ ನೀವು? ಖಂಡಿತ ಇರಲಿಲ್ಲ. ಮಂತ್ರಿ ಸ್ಥಾನ ಕೇಳೋದೇನು ತಪ್ಪಿರಲಿಲ್ಲ. ಅವಾಗ ನಾನು ಕೇಳಿದ್ದೆ, ಮಂತ್ರಿ ಸ್ಥಾನ ನಮ್ಮ ಸಮಾಜಕ್ಕೆ ಒಂದು ಖಾಲಿ ಇತ್ತು, ಕೊಡಿ ಅಂತ ಕೇಳಿದ್ದೆ. ಆದರೆ ಈಗ ಯಾವತ್ತು ನಾವು ಮಂತ್ರಿ ಕೊಡಿ ಅಂತ ಕೇಳಲಿಲ್ಲ, ಏನಿಲ್ಲ. ಮುಖ್ಯಮಂತ್ರಿಗಳು ಇವತ್ತು ಯಡಿಯೂರಪ್ಪನವರು ಏನು ಅವತ್ತು ಸುಪ್ರೀಂ ಕೋರ್ಟ್ ತೀರ್ಮಾನ ಆದಂತ ಬಂದಿದ್ದೀವಿ, ಅವತ್ತು ಬಂದಾಗಿಂದ ಖಂಡಿತ ಅವ್ರ ಜೊತೆಗಿದ್ದೀನಿ ನಾನು. ತಾವು ಈ ಹಿಂದೆ ಗೆದ್ದು ಬಂದ ಪಾರ್ಟಿ ಬೇರೆ, ಈಗ ತಾವು ಗೆದ್ದು ಬಂದಿರೋದು ಬಿಜೆಪಿ ಪಕ್ಷದಿಂದ. ಆದರೆ ಮಂತ್ರಿ ಆಗೋದಕ್ಕೋಸ್ಕರ ತಾವು ಈ ಹಿಂದೆ ಬಂಡಾಯ ಅಂತ ಯಡಿಯೂರಪ್ಪ ವಿರುದ್ಧ ಹೋದ್ರಿ, ಹೈದರಾಬಾದ್ ಹೋದ್ರಿ, ಅನರ್ಹ ಆದ್ರಿ, ಸುಪ್ರೀಂ ಕೋರ್ಟ್ ಹೋದ್ರಿ, ಅಲ್ಲಿ ಮೀಸೆ ತಿರುವಿದ್ರಿ, ಮತ್ತೆ ಬಂದ್ರಿ. ಇದನ್ನೆಲ್ಲ ಯಾಕೆ ಮಾಡಿ? ನಾನು ಒಬ್ಬನೇ ಹೋಗಿಲ್ಲ. ಹೈದರಾಬಾದಿಗೆ ಎಷ್ಟು ಜನ ಹೋಗಿದ್ರು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಹೈದರಾಬಾದಿಗೆ ಎಷ್ಟು ಜನ MLAಗಳು ಹೋಗಿದ್ರು? ಗೋಪಾಲಕೃಷ್ಣ ಬೇಳೂರು ಒಬ್ಬ ಹೋಗಿದ್ನ? ಎಲ್ಲರೂ ಹೋಗಿದ್ರು. ನನ್ನೊಬ್ಬಂದೇ ತಪ್ಪಿರಲಿಲ್ಲಲ್ಲ, ಎಲ್ಲರೂ ಹೋಗಿದ್ರು. ಆನಂತರ ನಾವು ನಮ್ಮದಾದ ಒಂದು ಸಮಸ್ಯೆ ಬಂದಾಗ ಸ್ವಲ್ಪ ವಿರೋಧ ಮಾಡಿದ್ದು ಬಿಟ್ಟು ಇದಿಷ್ಟು ಕಸರತ್ತು ಮಾಡಿದ್ದು ಬೇಳೂರು ಗೋಪಾಲಕೃಷ್ಣ ಹಣ ಮತ್ತು ಅಧಿಕಾರಕ್ಕೋಸ್ಕರ. ಖಂಡಿತ ಇಲ್ಲ. ಹಣ ಕೊಡ್ತೀವಿ, ಹಣ ಮಾಡೋದಾಗಿದ್ದರೆ ಗೋವಾದಲ್ಲಿ ನನಗೆ ಆಫರ್ ಬಂದಾಗ ನಾನು ಖಂಡಿತ ವಾಪಸ್ ಬರ್ತಿದ್ದೆ. ನಾನು ಒಂದು ನಿಷ್ಠೆ, ಒಂದು ಇದರಿಂದ ಎಲ್ಲರೂ ಒಗ್ಗಟ್ಟಾಗಿರಬೇಕಾದ್ರೆ ಬರಬಾರ್ದು ಅಂತ ತೀರ್ಮಾನ ಮಾಡಿ ಅಲ್ಲೇ ಇದ್ದಂಥ ಗೋಪಾಲಕೃಷ್ಣ ಬೇಳೂರು. ಖಂಡಿತ ಅದಿಲ್ಲ. ಪಕ್ಷ ಇವತ್ತು ನಮಗೆ ಕಡೆಗಾಣಿಸಿದ ಇದರಲ್ಲಿ ಸ್ವಲ್ಪದಲ್ಲೂ ವ್ಯತ್ಯಾಸ ಆಗಿದ್ದು ಬಿಟ್ಟರೆ ಅದು ಪಕ್ಷದವರಲ್ಲ, ಪಕ್ಷದಲ್ಲೂ ಕೆಲವರು ನಮ್ಮನ್ನು ವ್ಯತ್ಯಾಸ ಮಾಡಿಸಿದ್ದು ಬಿಟ್ಟರೆ ಈಗ ಮುಖ್ಯಮಂತ್ರಿಗಳ 13ನೇ ತಾರೀಕು ತೀರ್ಮಾನ ಮಾಡಿದಾಗ ಯಾವುದೇ ಷರತ್ತುಗಳನ್ನು ಒಪ್ಪದೆ ಗೋಪಾಲಕೃಷ್ಣ ಬೇಳೂರು ಅವರು ಇವತ್ತು ನಮ್ಮ ಪಕ್ಷ ಉಳಿಸ್ಬೇಕು, ಮುಂದಿನ ಭಾರತೀಯ ಜನತಾ ಪಕ್ಷವನ್ನು ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನೇರವಾಗಿ ಬಂದು ಗೋಪಾಲಕೃಷ್ಣ ಬೇಳೂರು ಅವರು ನಾವು ಸೇರಿದ್ದೀವಿ. ರೈಟ್. ಈಗ ತಾವು ಮಂತ್ರಿ ಆಗಲೇಬೇಕು ಅಂತ ಇವೆಲ್ಲ ಮಾಡ್ತೀರಿ ಅನ್ನೋದು ಒಂದು ಅಭಿಪ್ರಾಯ. ಅಲ್ಲ, ಮಂತ್ರಿನೇ ನಿಮ್ಮನ್ನು ಮಾಡೋಲ್ಲ. ಮಂತ್ರಿ ಮಾಡೋದು ಆವಾಗ ಇರಲಿಲ್ಲಲ್ಲ. 13ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಮಾನ ಮಂತ್ರಿ ಆಗಂತ ಯಾವುದೇ ಷರತ್ತುಗಳನ್ನು ನಾವು ಯಾರು ತಾವು ಆ ಬಾರಿ ಮಂತ್ರಿ ಸ್ಥಾನ ಸಿಕ್ಕಲ್ಲ ಅಂತ ಹೇಳೋದಕ್ಕೋಸ್ಕರ ತಾವು ಬಂಡ್ಯ ಹೋದ್ರಿ. ಅದು ಸತ್ಯ. ಅಲ್ಲೂ ಆಗಲ್ಲ ಅಂತ ಹೇಳಿದಕ್ಕೆ ಹಾಲಪ್ಪ ಅವ್ರ ಮೇಲೆ ಆರೋಪ ಮಾಡಿದ್ರಿ. ಈ ಎಲ್ಲಾ ವಿಚಾರಗಳು ಪ್ರತಿಯೊಂದು ಸ್ಟೆಪ್ ನಾನು ಯಾರ ಮೇಲೂ ನಾನು ಆರೋಪ ಏನು ಮಾಡಲಿಲ್ಲ, ಆರೋಪ ಏನಿರಲಿಲ್ಲ. ರಾಜಕೀಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಸರಿಪಡಿಸುವಂಥದ್ದು ಇರಬೇಕಾಗಿತ್ತು, ಅದು ಆಗಲಿಲ್ಲ. ಆದರೆ ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರು ಈ ರಾಜ್ಯ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಬಂದುಬಿಟ್ಟು ಸರ್ಕಾರವನ್ನು ಉಳಿಸಿದ್ದೀವಲ್ಲ. ಏನು ತೊಂದರೆ ಕೊಟ್ಟಿದ್ದೀವಿ ನಾವು? ಸರ್ಕಾರದಲ್ಲಿ ಇರಬೇಕು, ಯಾವುದೇ ಆಕಾಂಕ್ಷೆಗಳನ್ನು ನಾವು ಅವತ್ತು ಒಪ್ಪಿ ಬರಲಿಲ್ಲ. ಖಂಡಿತ ನಿಮ್ಮ ಜೊತೆ ಬರ್ತೀವಿ ಮುಖ್ಯಮಂತ್ರಿಗಳು ಸಾಹೇಬ್ರೆ, ನಿಮ್ಮ ಜೊತೆಗೆ ಇರ್ತೀವಿ ಅಂತ ಒಂದು ಮಾತನ್ನು ಹೇಳಿ ತಕ್ಷಣ ವಿಶೇಷ ಫ್ಲೈಟಲ್ಲಿ ಬಂದಿದ್ದಾರೆ. ನಾವು ರಾಜಕಾರಣ ಅಂದ್ರೆ ಹೀಗಿರಬಾರ್ದು, ರಾಜಕಾರಣಿಗಳೊಂದು ಹೀಗಿರಬಾರ್ದು ಅನ್ನೋದಕ್ಕೆ ಒಂದು ಮಾನದಂಡ ಇರುತ್ತೆ. ರಾಜಕಾರಣಿಗಳು ಹೇಗಿರಬೇಕು, ಅಲ್ಲ ರಾಜಕಾರಣ ಹೇಗೆಲ್ಲ ಇರಬಾರ್ದು ಅನ್ನೋದಕ್ಕೆ ಎಲ್ಲ ಉದಾಹರಣೆಗಳಲ್ಲ. ಇತ್ತೀಚಿನ ದಿನದಲ್ಲಿ ರಾಜಕಾರಣ ಅಂದರೆ ಬಹುಶಃ ಜನರಿಗೂ ಬೇಸರ ಆಗ್ಬೋದು. ಕೆಲವು ಘಟನೆಗಳು ನಡೆದಿರುವಂಥದ್ದು ಇವತ್ತು ರಾಜಕಾರಣದಲ್ಲಿ ಒಮ್ಮತದ ಅಭಿಪ್ರಾಯಗಳು ಇರಬೇಕು. ಎಲ್ಲ ಹಂತದಲ್ಲೂ ಗೋಪಾಲಕೃಷ್ಣ ಏನಾಗುತ್ತೆ ಅಂತ ಹೇಳಿದರೆ, ರಾಜಕಾರಣದಲ್ಲಿ ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಅಡ್ಡತಡೆ ಬಂದಾಗ ಸ್ವಲ್ಪ ವ್ಯತ್ಯಾಸಗಳು ಬರ್ತಾವೆ. ಇವತ್ತು ನಾನು 2 ಸರಿ ಬಹುಶಃ ಕಾಗೋಡು ತಿಮ್ಮಪ್ಪನವರು ಹಿರಿಯರಾದ ಇದ್ದಾರೆ, ಅವರ ವಿರುದ್ಧವಾಗಿ 2004 ಮತ್ತು 2008ರಲ್ಲಿ ಗೋಪಾಲಕೃಷ್ಣ ಬೇಳೂರು ಗೆದ್ದಿದ್ದಾರೆ. ಅಂಥ ಒಂದು ಬಲಿಷ್ಠ ನಾಯಕರು ಗೆದ್ದಂಥ ಗೋಪಾಲಕೃಷ್ಣ ಬೇಳೂರು ಆವಾಗ ಕೇಳಿದೆ, ನಮ್ಮ ಸಮಾಜದ ಖಾಲಿ ಇತ್ತು ಅಂಥ ಸಮಯದಲ್ಲಿ ಹಾಲಪ್ಪನವ್ರಿಗೆ ರಾಜೀನಾಮೆ ಕೊಟ್ಟಿದ್ದರಿಂದ ಈ ರಾಜಕಾರಣಿಗಳು ಕೇಳಿದ್ದ ಪ್ರತಿ ಸಂದರ್ಭದಲ್ಲೂ ತಮ್ಮ ಮಾತುಗಳನ್ನು ಬದಲಾಯಿಸುವ ರೀತಿ ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತಾರೆ. ಯಾಕೆ ಹಾಗೆ? ರಾಜಕಾರಣದಲ್ಲಿ ಮಾಡಲೇಬೇಕಾಗ್ತಲ್ಲ ಸ್ವಲ್ಪ. ರಾಜಕಾರಣ ಅಂದಮೇಲೆ ಏನು ಮಾಡಿ, ಹಿಂದಿನ ರಾಜಕಾರಣ ಅಲ್ಲ, ಇವತ್ತಿನ ರಾಜಕಾರಣ ಬದಲಾವಣೆ ಆಗಿಬಿಟ್ಟಿದೆ. ಇವತ್ತಿನ ರಾಜಕಾರಣ ನೀವು ಹೇಳ್ದಂಗೆ ಇವತ್ತು ಈ ಪಕ್ಷದಲ್ಲಿದೆ, ನಾಳೆ ಬೇರೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬರುವಂಥದ್ದು ಇದ್ದೇ ಇರುತ್ತದು. ನೀವು ಆಗಲ್ಲ ಆ ಪ್ರಯತ್ನಗಳನ್ನು ಮಾಡಿದ್ರಿ. ಖಂಡಿತ. ತಾವು ಕೂಡ ಬಿಜೆಪಿ ಪಕ್ಷದಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ಬಂಗಾರಪ್ಪನವ್ರ ಹತ್ರ ಓಡೋದ್ರಿ. ಬಂಗಾರಪ್ಪನವರು ನಮ್ಮ ರಾಜಕೀಯದಲ್ಲಿ ಅವರು ಆಳ ಗುರುಗಳು ಇರ್ಬೋದು, ಆದರೆ ಅವ್ರ ಜೊತೆಗೆ ನಾವು ಪಕ್ಷಕ್ಕೆ ಬರ್ತೀನಿ ಅಂತ ಯಾವತ್ತೂ ನಾನು ಹೇಳಿರಲಿಲ್ಲ. ಖಂಡಿತ ಇಲ್ಲ.
ಸೊ ಹಾಗಾದ್ರೆ ತಾವು ಗೌರವ ಇದೆ, ಹಿರಿಯರಿದ್ದಾರೆ, ಗೌರವ ಕೊಡ್ತೀವಿ. ಪಕ್ಷ ಬಂದಾಗ ನಾನು ನನ್ನ ಪಕ್ಷ ನಿಷ್ಠನೇ ತೋರಿಸೋದು, ನಾನು ಅದು ಬೇರೆ ಮಾಡಲಿಕ್ಕೆ ಹೋಗೋದಿಲ್ಲ ನಾನು. ಸೊ ತಾವು ಪಕ್ಷದಿಂದ ಹೊರ ಹಾಕಿದಾಗ, ಅನರ್ಹ ಮಾಡಿದಾಗ ಬೇರೆ ಏನು ಆಲೋಚನೆ ಮಾಡಲಿಲ್ಲ ಹಾಗಾದ್ರೆ? ಇಲ್ಲ, ಅವತ್ತು ಸುಪ್ರೀಂ ಕೋರ್ಟ್ ಹೈಕೋರ್ಟಲ್ಲಿ ನಿರ್ಣಯ ಆಗಲಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಮೇಲೆ ನಮಗೆ ಭರವಸೆ ಇತ್ತು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇವತ್ತು ಖಂಡಿತ ನಮಗೆ ತೀರ್ಪು ಬರುತ್ತೆ ಅನ್ನೋದೊಂದು ವಿಶ್ವಾಸ ಇಟ್ಕೊಂಡಿದ್ದೀವಿ ನಾವು. ಆ ಭರವಸೆ ಮೇಲೆ ನಾವು ಅವತ್ತು ಎಲ್ಲರೂ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ನಂತರ ಯಡಿಯೂರಪ್ಪನವ್ರ ಜೊತೆ ಹೋದ್ರಿ ನೀವು, ಅದಕ್ಕೆ ಕಾರಣ ಏನು ಅಂತ ನೀವು ಇಲ್ಲಿವರೆಗೂ ಹೇಳಿಲ್ಲ. ಯಾಕೆ ಹೋದ್ರಿ ನೀವು ಅವ್ರ ಜೊತೆ ಅಂತ ಹೇಳಿ? ಯಡಿಯೂರಪ್ಪನವರ ನಾಯಕತ್ವದಲ್ಲಿ ವಿಶ್ವಾಸವಿಟ್ಟು ಬರ್ತೀವಿ ಅಂತ ನಾವು ಏನು ಹೇಳಿದ್ದೀವಿ, ಯಾವುದೇ ಆಸೆ ಆಕಾಂಕ್ಷೆಗಳು ಇಟ್ಟಿರಲಿಲ್ಲ. ಹೋಗಿದ್ರಿ ಅಲ್ಲ, ಅವತ್ತು ವಿರುದ್ಧ ಅಂತ ಹೇಳಿದರೆ ವ್ಯತ್ಯಾಸಗಳು ಬಂದಾಗ ಹೋಗಿದ್ವಿ, ಎಲ್ಲರೂ ಸೇರಿ ಹೋಗೋಂಥದ್ದು. ಆ ನಂತರ ಒಗ್ಗಟ್ಟಾಗಿ ಒಮ್ಮತದ ತೀರ್ಮಾನ ತೆಗೆದುಕೊಂಡು ಎಲ್ಲರೂ ಸೇರಿ ಒಂದು ಪಕ್ಷದಲ್ಲಿರಬೇಕು, ನಮ್ಮಿಂದ ಬೇರೆ ಒಂದು ಪಕ್ಷ ಒಡೆದು ಇದಾಗುವಂಥ ಸಂದರ್ಭ ಬರಬಾರ್ದು ಅಂತ ಹೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಬಂದು ಭೇಟಿಯಾಗಿದ್ವಿ. ಒಂದು ಬಾರಿ ನೀವು ಅವ್ರನ್ನ ಚೀತು ಇದು ಅಗತ್ಯ ಇಲ್ಲ ನನಗೆ ಆಚೆ ಹೋಗ್ತೀನಿ ಅಂದಮೇಲೆ ಮತ್ತೆ ಬಂದು ಅಲ್ಲೇ ಹೇಗಿರ್ತೀರಿ? ಈಗ ಹೈಕಮಾಂಡ್ ನಿರ್ಧಾರ ಮಾಡಿರ್ತದೆ, ರಾಜ್ಯದ ಮುಖಂಡರು ನಿರ್ಧಾರ ಮಾಡಿದ್ದಾರೆ, ಎಲ್ಲರೂ ಇದರ ಹಿಂದಿಂದೆಲ್ಲ ಮರೆತು ಒಟ್ಟಾಗಿ ಹೋಗೋಣ ಅಂತ ಸಂದರ್ಭ ಬಂದಾಗ ನಮ್ಮದು ತಪ್ಪಿರುತ್ತೆ, ಅವ್ರದ್ದು ತಪ್ಪಿರುತ್ತೆ. ಆ ಸಂದರ್ಭದಲ್ಲಿ ಇದೆಲ್ಲ ಹಾಗಾದ್ರೆ ತಮ್ಮ ಪ್ರಕಾರ ರಾಜಕಾರಣದಲ್ಲಿ ರಾಜಕೀಯ ಅನಿವಾರ್ಯತೆ. ಈಗ ನೋಡಿ, ಉದಾಹರಣೆ ಹೇಳ್ತೀನಿ. ಇವತ್ತು ಹಿಂದೆ ಹೈದರಾಬಾದ್ ಹೋದಂಥ ಸಂದರ್ಭ ಇರ್ಬೋದು, ಈಗ ಒಂದಾಗಿಲ್ವಾ ಎಲ್ಲರೂ? ಅವಾಗ ನಾನು ಒಬ್ಬ ಗೋಪಾಲಕೃಷ್ಣ ಬೇಳೂರು ಒಬ್ಬ ಹೋಗಿದ್ನ, ಅಥವಾ ರೇಣುಕಾಚಾರ್ಯ ಒಬ್ಬರು ಹೋಗಿದ್ರಾ? ಅವಾಗ ಎಷ್ಟು ಜನ ಹೋಗಿದ್ರು? 45-50 ಜನ ಹೋಗಿದ್ರು. ಅಲ್ಲ, 45-50 ಜನ ಹೋಗಿದ್ರು. ಅದು ಆಗಿದ್ದು, ಅದು ಅವತ್ತಿನ ಒಂದು ಸಂದರ್ಭ ಆದಾಗ ಅದು ಆಗಿದೆ, ಮುಗಿದ ಅಧ್ಯಾಯ. ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಖಂಡಿತ ಇವತ್ತು ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿಗಳು ಇವತ್ತು ಏನು ಸದಾನಂದ ಗೌಡರು ಇದ್ದಾರೆ ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟುಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪ ನಾಯಕತ್ವದಲ್ಲಿ ನಾವು ಮುಂದುವರಿತೀವಿ. ರೈಟ್ ಗೋಪಾಲಕೃಷ್ಣ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಚಿಕ್ಕ ಬ್ರೇಕ್.